ಶ್ರೀ ಕಾಲಭೈರವಾಯ ನಮಃ. ವೃಕ್ಷೋ ರಕ್ಷತಿ ರಕ್ಷಿತಃ. ಮರಗಳು ಪ್ರಾಣವಾಯುವನ್ನು ಒದಗಿಸಿಕೊಡುವ ಪ್ರತ್ಯಕ್ಷ ದೈವಗಳು. ನೆರಳನ್ನು ನೀಡಿ ನಮ್ಮನ್ನು ತಂಪಾಗಿರಿಸುವ ಕರುಣಾಮಯಿಗಳು. ಮನುಷ್ಯರಾದ ನಾವು ಬದುಕಿನುದ್ದಕ್ಕೂ ಸಹ ಅವುಗಳಿಂದ ಪ್ರತಿ ಕ್ಷಣವೂ ಏನಾದರೂ ಒಂದು ಪ್ರಯೋಜನವನ್ನು ಪಡೆದುಕೊಂಡಿರುತ್ತೇವೆ. ನಮಗೆ ಮಾತ್ರವಲ್ಲದೆ ಕೋಟ್ಯಾನುಕೋಟಿ ಜೀವಿಗಳಿಗೆ ವೃಕ್ಷವೊಂದು ಆಶ್ರಯವನ್ನು ಕಲ್ಪಿಸಿಕೊಟ್ಟಿರುತ್ತದೆ. ಮುಗಿಲೆತ್ತರಕ್ಕೆ ಹಾರಿ ವಿಹರಿಸಿದ ಪಕ್ಷಿಗಳು ಮರಳಿ ಮರದ ಮೇಲಿನ ಗೂಡಿನೆಡೆಗೆ ಬರುತ್ತವೆ. ಮೊಟ್ಟೆಯಿಟ್ಟು ಮರಿ ಮಾಡಿ ತಮ್ಮ ಕುಡಿಗಳನ್ನು ಬೆಳೆಸುತ್ತವೆ. ತನ್ನ ಚಿಗುರುಗಳನ್ನು ಮಂಗಗಳು ಕಿತ್ತೆಸೆದರೂ ಸಹ ಕಪಿಚೇಷ್ಟೆಗೆ ನೊಂದುಕೊಳ್ಳದೆ ಮರವು ಮತ್ತೆ ಚಿಗುರುತ್ತದೆ. ಇವುಗಳ ನಡುವೆ ಅಳಿಲು, ಊಸರವಳ್ಳಿ, ಹಾವು, ಚೇಳುಗಳ ಹರಿದಾಟ. ದುಂಬಿಗಳ ಮುತ್ತಿಡುವಾಟ. ಕೊಂಬೆಗಳ ಕೆಳಗೆ ತೂರಾಡುವ ಜೇನುಗೂಡುಗಳು. ಕಣಜ ಕೆಂಜಗಗಳ ಓಡಾಟ. ಹಸಿರೆಲೆಗಳನ್ನು ತಿಂದು ತೇಗುವ ಮಿಡತೆ, ಜೀರುಂಡೆಗಳ ಮೊರೆತ. ಬಸವನ ಹುಳುಗಳು ಟೊಂಗೆಗಳ ಮೇಲೆ ತೆವಳುತ್ತವೆ. ನೋಡಿದೊಡನೆ ಮೈ ಕೆರೆದುಕೊಳ್ಳುವಂತಾಗುವ ಕಂಬಳಿ ಹುಳುಗಳೂ ಸಹ ಮರವನ್ನು ಅವಲಂಬಿಸಿರುತ್ತವೆ. ಮುಂದೊಮ್ಮೆ ತನ್ನ ರೂಪವನ್ನು ಬದಲಿಸಿ ಚಿಟ್ಟೆಯ ರೂಪವನ್ನು ತಾಳಿ ಸಸ್ಯರಾಶಿಗಳಲ್ಲಿರುವ ಹೂಗಳ ಬಳಿ ನಲಿದಾಡುತ್ತವೆ. ಇಷ್ಟು ಸಾಲದೆಂಬಂತೆ ನಾಯಿಕೊಡೆಗಳು ಹಾಗೂ ಶಿಲೀಂಧ್ರಗಳು ಮರದಲ್ಲಿ ಮೊಳಕೆಯೊಡೆಯುತ್ತವೆ. ಬಹಳಷ್ಟು ಸೂಕ್ಷ್ಮಾಣು ಜೀವಿಗಳೂ ಸಹ ಮರವನ್ನೇ ಆಧಾರವನ್ನಾಗಿ ಮಾಡಿಕೊಂಡಿರುತ್ತವೆ. ಮರದ ಬೇರುಗಳು ಭೂಮಿ ಆಳಕ್ಕಿಳಿದು ನೆಲವನ್ನು ಸುಭದ್ರವಾಗಿಡಿದು ಮಣ್ಣಿನ ಸವೆತವನ್ನು ತಪ್ಪಿಸುತ್ತವೆ. ಇಷ್ಟು ಮಾತ್ರವಲ್ಲದೆ ಅವುಗಳು ನೀರಿನ ಸೆಲೆಯನ್ನು ಹಿಡಿದಿಟ್ಟುಕೊಂಡು ನೆಲವು ಬರಡಾಗದಂತೆ ಭೂತಾಯಿಯನ್ನು ರಕ್ಷಿಸುತ್ತವೆ. ಉದುರಿದ ಎಲೆಗಳು ಮುಚ್ಚಳಿಕೆಯಂತಾಗಿ ಭೂಮಿಯ ತಾಪಮಾನವನ್ನು ಕುಗ್ಗಿಸಿ ಕೃಷಿಗೆ ಸಹಕಾರಿಯಾಗುತ್ತವೆ. ತರಗೆಲೆಗಳು ಮಣ್ಣಿನಲ್ಲಿ ಕರಗಿ ಗೊಬ್ಬರವಾಗಿ ಇನ್ನಿತರ ಸಸ್ಯಗಳಿಗೆ ಪೋಷಕಾಂಶಗಳನ್ನು ಪೂರೈಸುತ್ತವೆ. ಸ್ವಾರ್ಥ ಜೀವಿಗಳಾದ ನಮಗೆ ನಮ್ಮ ಸುತ್ತಮುತ್ತಲೂ ಅಲ್ಪ ಸ್ವಲ್ಪ ಉಳಿದಿರುವ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಗೆ ಬದುಕಲು ಯೋಗ್ಯಕರವಾದ ವಾತಾವರಣವನ್ನು ಕಲ್ಪಿಸಿರುವ ಈ ವಸುಂಧರೆಗೆ ಪ್ರತಿಯೊಂದಕ್ಕೂ ಮರಗಳು ಉಪಕಾರಿಯಾಗಿವೆ. ಅವುಗಳು ಸತ್ತ ಮೇಲೂ ಕೂಡ ಪರೋಪಕಾರಿಗಳಾಗಿರುತ್ತವೆ. ಇವುಗಳ ಪ್ರಯೋಜನ, ವೈಭೋಗ, ತ್ಯಾಗಗಳನ್ನು 4-5 ನಿಮಿಷಗಳಲ್ಲಿ ವರ್ಣಿಸಲಾಗದು. ವೃಕ್ಷಗಳ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ಕಲೆ ಹಾಕುವ ಈ ಒಂದು ಹೊಸ ಪ್ರಯತ್ನವೇ ವೃಕ್ಷ ಪರಿಚಯ.